ಅವ್ರು ಹೇಳಿದ್ದೆಲ್ಲ ನ್ಯಾಯಯುತವಾಗಿದೆ. ಏನೇ ಕಾನೂನಿನಲ್ಲಿ ಚೌಕಟ್ಟಿನಲ್ಲಿ ನಾವು ತನಿಖೆ ಮಾಡಿದ್ರು ಚೆಕ್ ಮಾಡಿದ್ರು ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಮಾಡಬೇಕಾಗತ್ತೆ. ಈಗ ಮುನ್ನೆಚ್ಚರಿಕೆಯಿಂದ ಈಗ ಕೂಡಲೇ ಅವ್ರು 3 ಜನನ ಸಸ್ಪೆಂಡ್ ಮಾಡೈತೆ. IG ಅವರು SP ಅವರು ಇಬ್ಬರು ಮಾತನಾಡಿ ನಾನು ರಾಯಚೂರಿನಲ್ಲಿ ಇದ್ದರಿಂದ ಸೊ ನೆನ್ನೆನೇ ಬರಬೇಕಾಗಿತ್ತು, ಬರೋಕ್ಕಾಗಲಿಲ್ಲ. ರವಿನೂ ಬೆಂಗಳೂರಲ್ಲಿದ್ದ. ಉದಯ್ ಅವರು ನೆನ್ನೆ ಇದ್ದರು, ಅವ್ರು ಬೆಂಗಳೂರಿನಲ್ಲಿದ್ದ. ಬೆಳಗ್ಗೆ ಮಾತನಾಡಿದೆ, ಇಲ್ಲಿ ಹೋಗ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಮಂಡ್ಯ ಸ್ವರ್ಣಚಂದ್ರ ಅಂತ ಅನ್ಕೊಂಬಿಟ್ಟಿದ್ದೆ ನಾನು. ಆಮೇಲೆ ಗೊತ್ತಾಯಿತು ಮದ್ದೂರಿನ ಬರುನಹಳ್ಳಿ ಅಂತೇಳಿ. ಹೀಗಾಗಿ ಉದಯ್ಗೂ ಮಾತಾಡಿದೆ. ಉದಯ್ ಇವತ್ತು ಎಲ್ಲ ಹೊರಗಡೆ ಇದ್ದರು, ಹಾಗಾಗಿ ವಿಸಿಟ್ ಮಾಡಿದ್ದೀನಿ. IG ಹತ್ರ, ಪೊಲೀಸ್ ಆಫೀಸರ್ ಹತ್ರ ಎಲ್ಲ ಮಾತನಾಡಿದ್ದೀನಿ. ಈಗೇನು ಸಸ್ಪೆಂಡ್ ಆಗಿದೆ ತನಿಖೆ ಮಾಡಿಸೋಣ, ಅದರಲ್ಲಿ ಏನು ತಪ್ಪಿತಸ್ಥರಿದ್ದಾರೆ ಅವ್ರ ಮುಂದಿನ ಏನು ಕ್ರಮ ತಗೊಳ್ಳೋಕ್ಕೆ ಅವಕಾಶ ಇದೆ ಅದನ್ನೆಲ್ಲನೂ ಮಾಡೋಣ ಅಂತ ಹೇಳಿದ್ರು. ಅವ್ರಿಗೆ ಅರ್ಥ ಆಗುತ್ತೆ. ಮಗು, ಚಿಕ್ಕ ಮಗು, 3 ವರ್ಷದ ಒಂದು ಹೆಣ್ಮಗು. ಇದೆಲ್ಲ ನೋಡಿದಾಗ ಎಂಥವ್ರಿಗೂ ಭಾಳ ತಡ್ಕೊಳಕ್ಕಾಗಲ್ಲ. ನಾವು ಹೇಳೋದು ಈಸಿ, ಬಟ್ ಯಾರು ಅನುಭವಿಸ್ತಾರೆ ಅವ್ರಿಗೆ ಅದ್ರ ಕಷ್ಟ ಗೊತ್ತಾಗುತ್ತೆ. ಸೊ ಇದು ಆಕಸ್ಮಿಕವಾಗಿ ಆದಾಗ ಒಂಥರ ಇದೇನಾಗುತ್ತೆ, ನಮ್ಮ ಕಣ್ಣು ಮುಂದೆಲೇ ಅವಕಾಶದ್ದು ನಾವು ಬದುಕಿಸ್ಕೊಳಕ್ಕಾಗಲಿವಲ್ಲ ಅನ್ನೋ ನೋವು ಅವ್ರಿಗಿದೆ. ಇಲ್ಲಿ ಡಾಕ್ಟ್ರುಗಳದ್ದು ತಪ್ಪಿದೆ. ಆಸ್ಪತ್ರೆಯಲ್ಲಿ ನಾನು ಲೋಕಾಯುಕ್ತರು ವಿಸಿಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಇವತ್ತು ಅವ್ರು ಯಾರನ್ನೂ DC CEO ಅವ್ರನ್ನ ಕರೀಲಿಕ್ಕಾಗಲಿಲ್ಲ, ಲೋಕಾಯುಕ್ತವ್ರ ಜೊತೆ ಇರೋದ್ರಿಂದ. ಇನ್ನೊಂದು ವಾರದ ಒಳಗಡೆ ನಾನು ಮತ್ತೆ ಬಂದಾಗ ಮೀಟಿಂಗ್ ಮಾಡಿ ಪೊಲೀಸ್ನರ ನಿರ್ಲಕ್ಷ್ಯತೆ ಏನಿದೆ ಅದ್ರ ಬಗ್ಗೆನೂ ಸಹ ರಿಪೋರ್ಟ್ ಬರುತ್ತೆ. ಕೂಡಲೇ ಅದನ್ನು ಏರ್ ಆಫೀಸರ್ ಹತ್ರ ಮಾತಾಡೋಣ. ಸೊ ಡಾಕ್ಟ್ರುಗಳು ಸಹ ಯಾವುದೇ ಈ ಥರದ ಮಕ್ಕಳಿಗಿರ್ಬೋದು ದೊಡ್ಡವ್ರಿಗಿರ್ಬೋದು ಆಕಸ್ಮಿಕವಾಗಿ ಆದಾಗ ತಕ್ಷಣ ಆಂಬುಲೆನ್ಸ್ ಕಳಿಸ್ಬೇಕು. ಸೊ ನೀವು ಅರ್ಜೆಂಟ್ ಹೋಗಿ ಅನ್ನೋ ಬದಲು ಒಂದು ಆಂಬುಲೆನ್ಸ್ ಕಳಿಸಿದ್ರೆ ಈ ಪರಿಸ್ಥಿತಿ ಆಗ್ತಿರಲಿಲ್ಲ. ಇದನ್ನೆಲ್ಲ ನಾನು ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟಂಥ ಆರೋಗ್ಯ ಇಲಾಖೆ ಅಧಿಕಾರಿಗಳೆಲ್ಲ ಕರೆದು ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟು ಮುಂದೆ ಈ ಥರದ ಯಾವುದೇ ಅನಾಹುತ ಯಾವುದೇ ತಾಲೂಕಿನಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಕ್ರಮ ತಗೊಳ್ಳೋದು. ಮತ್ತು ಈ ಇಶ್ಯೂನಲ್ಲಿ ತನಿಖೆ ರಿಪೋರ್ಟ್ ಬರಲಿ, ಏನು ತನಿಖೆ ರಿಪೋರ್ಟ್ ಬರುತ್ತೆ ಅದು ತಕ್ಷಣ ಕ್ರಮ ತಗೊಳ್ಳೋದಕ್ಕೆ ಮಾಡೋಣ. ಈಗ ನಾನು ರವಿ ಇಬ್ಬರೂ ನಮ್ಮ ಕೈಲಾದಷ್ಟು ಒಂದಷ್ಟು ಕೊಟ್ಟಿದ್ದೀವಿ. ಅವ್ರ ದುಡ್ಡು ಮುಖ್ಯ ಅಲ್ಲ, ಅವ್ರಿಗೇನು ದುಡ್ಡನ್ನು ನಮಗೆ ಅವಶ್ಯಕತೆ ಇದೆ ದುಡ್ಡು ಕೊಡಿ ಅನ್ನೋ ಥರ ಅಲ್ಲ. ನಾವು ಆರ್ಥಿಕವಾಗಿ ಕನಿಷ್ಠ ಪ್ರಮಾಣದಲ್ಲಿ ಇದ್ದೀವಿ, ಬಟ್ ಅದು ನಮ್ಮ ಮಗು ಹೋಯ್ತಲ್ಲ ಅನ್ನೋ ಸಂಕಟ. ಮುಖ್ಯಮಂತ್ರಿ ನಿಧಿಗೆ ಪರಿಹಾರಕ್ಕೂ ಸಹ ನೆನ್ನೆ ಬರೀಲಿಕ್ಕೆ ಹೇಳಿದೆ. ಜಿಲ್ಲಾಧಿಕಾರಿಗಳು ಕಳಿಸಿದ್ದಾರೆ. ನಾನು CM ಆಫೀಸಲ್ಲೂ ಮಾತಾಡಿದ್ದೀನಿ. ಇವತ್ತು ನಾಳೆ ಮಾತನಾಡಿ ಅದನ್ನು ಸಹ ಮಾಡಿಸೋವಂಥ ಪ್ರಯತ್ನ ಮಾಡ್ತೀನಿ. ನೋಡೋಣ, ಮುಖ್ಯಮಂತ್ರಿಯವರು ಈ ಥರದ ಕೇಸ್ನಲ್ಲಿ ಆಕಸ್ಮಿಕವಾಗಿ ಒಂದೊಂದು ಸರಿ ಏನಾಗುತ್ತೆ, ನಾವು ಇದು ನಿರಂತರವಾಗಿ ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಲ್ಲ. ಬಟ್ ಆಕಸ್ಮಿಕ ಒಂದೊಂದು ಆದಾಗ ಒಂದು ಮಾಡಬೇಕಾಗುತ್ತೆ, ವಿಶೇಷ ಪ್ರಕರಣ ಅಂತ. ಅದನ್ನು ಮಾಡಿಸೋಣ ಎಷ್ಟು ಅಂತ ಮುಖ್ಯಮಂತ್ರಿ ಹತ್ರ ಮಾತಾಡಿದ್ಮೇಲೆ ನಾನು ಹೇಳಿದ್ದೆ. ಸರ್, ಈ ತಾಲೂಕು ಆರೋಗ್ಯ ಕೇಂದ್ರಗಳಲ್ಲಿ ಅಥವಾ ಆಸ್ಪತ್ರೆಗಳಲ್ಲಿ ಸೌಲಭ್ಯಗಳಿಲ್ವಾ ಸರ್? ಎಲ್ಲ ಸೌಲಭ್ಯ ಇದೆ, ಸೌಲಭ್ಯಗಳಿದೆ. ಬಟ್ ಇದೇನೋ ಎಮರ್ಜೆನ್ಸಿ ಸೀರಿಯಸ್ ಅಂತ ಒಂದು ಇಂಜೆಕ್ಷನ್ ಕೊಟ್ಟು 5-6 ಡೋಸ್ ತೊಗೋಬೇಕು ಅಂತ ಹೇಳಿ ಕಳಿಸೋರು ಅಂತಾರೆ. ಅದನ್ನು ನಾನು ಅವ್ರ ಜೊತೆ ಮಾಹಿತಿ ಏನಂದ್ರೆ ಉಚ್ಚನಾಯಿ ಮತ್ತೆ ಹಾವು ಕಡಿತಕ್ಕೆ ಸಂಬಂಧಪಟ್ಟಂತ ವ್ಯಾಕ್ಸಿನ್ಸ್ ಇಲ್ಲ, ಹಂಗಾಗಿ ಮಂಡ್ಯ ಕಳಿಸ್ಕೊಟ್ರು ಅಂತ ಆಯ್ತು. ಅದನ್ನು ನಾನು ಕಮಿಷನರ್ ಹತ್ರ, ಹೆಲ್ತ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ. ಪ್ರತಿ ತಾಲೂಕಿನಲ್ಲಿ ಇರೋದು ಒಳ್ಳೆಯದು. ಯಾಕೆ ಆ ಥರ ತಾಲೂಕು ಕೇಂದ್ರದಲ್ಲಿ ಅವೈಲೇಬಲ್ ಇಲ್ಲ ಅಂತ ಕೂಡಲೇ ನಾನು ಇವತ್ತೇ ಮಾತಾಡ್ತೀನಿ. ಅದು ಮುಂದೆ ಆಗದಂಗೆ ನೋಡ್ತಾರೆ. ಸರ್, ವ್ಯಾಕ್ಸಿನ್ ಒಂದ್ ಕಡೆ, ಮತ್ತೆ ಇನ್ನೊಂದ್ ಕಡೆ ಏನಂದ್ರೆ ಅಲ್ಲಿ ಆಂಬುಲೆನ್ಸ್ ನೋಡಿದ್ರೆ ಇದು ಅತಿ ಹೆಚ್ಚು ಇದಾಗ್ತಿರೋದು. ಈಗ ಆಂಬುಲೆನ್ಸ್ಗೆ ಎಲ್ಲ ಕಡೆ ಅವಕಾಶ ಇದೆ, ಆದರೆ ಇದು ಆಂಬುಲೆನ್ಸಲ್ಲಿ ಕಳಿಸುವಂಥ ಪರಿಸ್ಥಿತಿನ ಯಾಕೆ ತೀರ್ಮಾನ ತಗೊಳ್ಳಿಲ್ಲ ಅನ್ನೋದು ಸಹ ಒಂದು ನನಗೆ ಡೌಟ್ ಇದೆ. ನಾನು ಅದನ್ನೇ ಹೇಳಿದ್ದು. ಲೋಕಾಯುಕ್ತರು ಪ್ರವಾಸ ಇರೋದ್ರಿಂದ ನಾನು ಅವ್ರು ಯಾರನ್ನೂ ಕರೀಲಿಕ್ಕಾಗಿಲ್ಲ, ಜಿಲ್ಲಾಧಿಕಾರಿಗಳವ್ರು ಯಾರನ್ನ. ತಕ್ಷಣ ನಾಳೆ ನಾಡ್ದು ಬಂದಾಗ ಇದ್ರ ಬಗ್ಗೆ ಮೀಟಿಂಗ್ ಮಾಡ್ತೀನಿ. ಟಾರ್ಗೆಟು ಇಷ್ಟು ಅಂತ ಏನು ಕೊಡಲ್ಲ, ಬಟ್ ಆದರೆ ಒಂದು ನಿಮಿಷ ಚೆಕ್ ಮಾಡಬೇಡಿ, ಕೇಸ್ ಹಾಕಬೇಡಿ ಅಂತ ಹೇಳ್ತಕ್ಕಂಥದ್ದು. ಅದರಿಂದ ಚೆಕ್ ಮಾಡೋದ್ರಿಂದ, ಕೇಸ್ ಹಾಕೋದ್ರಿಂದ ಸಾರ್ವಜನಿಕ ಹಿತ ಇರುತ್ತೆ. ಅದರಲ್ಲಿ ಏನಾಗುತ್ತೆ, ಹೆಲ್ಮೆಟ್ ಇಲ್ದಲೇ ಹೋಗ್ತಾರೆ, ಸಾವಾಗ್ತವೆ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾರೆ, ಸಾವಾಗ್ತವೆ, ಇವೆಲ್ಲ. ಆದರೆ ಇಂಥ ಎಮರ್ಜೆನ್ಸಿ ಕೇಸ್ನಲ್ಲಿ ಸೊ ಆಕಸ್ಮಿಕವಾಗಿ ಇದ್ದಕ್ಕಿದ್ದಂಗೆ ಹೊರಟಾಗ ಹೆಲ್ಮೆಟ್ ಹಾಕಲಿಲ್ಲ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಆ ಸಂದರ್ಭಗಳನ್ನ ನಾವು ನೋಡಿ ತೀರ್ಮಾನ ತಗೋಬೇಕು ಅಧಿಕಾರಿಗಳಿಗಿನ. ಸೊ ತನಿಖೆ ಮಾಡೋದು ತಪ್ಪು ಅಥವಾ
ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡೋದು ತಪ್ಪು, ಹೆಲ್ಮೆಟ್ ಇಲ್ಲದೆ ಓಡ್ತಕ್ಕಂಥ ತಪ್ಪು ಅಂತ ಹೇಳೋಕ್ಕಾಗಲ್ಲ. ನೋಡಿ, ಈ ಸಂದರ್ಭದಲ್ಲಿ ಎಲ್ಲವನ್ನೂ ಡಿಸ್ಕಸ್ ಮಾಡೋದು ಸೂಕ್ತ ಅಲ್ಲ. ನಾನು ಬಹುಶಃ ಒಂದು ನಿಮಿಷ ಕೇಳು, ಆಯ್ತು ಗುರುವೇ, ಒಂದು ನಿಮಿಷ ಇರು. ನನಗೆ ಆಲ್ರೆಡಿ SP ಅವ್ರಿಗೆ ಮಾತಾಡಿದ್ದೀನಿ. ಯಾವುದೇ ಏನೇ ಮಾಡಬೇಕಾದ್ರೂ ಅದಕ್ಕೆ ಒಂದು ಸಿಸ್ಟಮ್ ಇರುತ್ತೆ. ಇನ್ನೊಬ್ಬರಿಗೆ ಅದರಿಂದ ತೊಂದರೆ ಆಗಬಾರ್ದು, ಅನಾನುಕೂಲನ ತಪ್ಪಿಸ್ಬೇಕೇ ವಿನ ನಾವು ಮಾಡೋದ್ರಿಂದ ಇನ್ನೊಂದು ತೊಂದರೆ ಆಗಬಾರ್ದು. ಆ ಥರ ಮಾಡಬೇಕು ಅಂತೇಳಿ ನಾನು ನೆನ್ನೆಲೇ ಹೇಳಿದ್ದೀನಿ. ಬಹುಶಃ ಇದೇನು ನಿರಂತರವಾಗಿ ಈಗ ಏನು ಹೊಸದಾಗಿ ನಾನು ಹೇಳಬೇಕಾದೇನಿಲ್ಲ. ಈ ಥರದ ಮಾಡೋವಂಥ ಸಂದರ್ಭದಲ್ಲೇ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ. ಬಟ್ ಇದು ಅದರಿಂದನೇ 3 ಜನನ ಅಮಾನತುಗೊಳಿಸೈತೆ. ತನಿಖೆನೂ ಸಹ ತಕ್ಷಣ ರಿಪೋರ್ಟ್ ಬರಬೇಕು ಅಂತ IG ಅವ್ರಿಗೆ ಹೇಳಿದ್ದೀನಿ, ಬೋರ್ಲಿಂಗಯ್ಯನವ್ರಿಗೆ. ಬರಲಿ, ಅದ್ರ ಮೇಲೆ ಏನಾಗುತ್ತೆ. ಸರ್, ಒಂದ್ ಕಡೆ ಮಾನವೀಯತೆಯನ್ನು ಕಳ್ಕೊಬಿಡ್ತಾ ಇದಾರೆ ಅಂತ. ಆಕ್ಸಿಡೆಂಟ್ ಆಗಿ ಬಿದ್ದಿದ್ರು ಆ ಪಾಪನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋದು ಅದು ಕೆಲಸ ಮಾಡ್ಲಿಲ್ಲ. ಸಾರ್ವಜನಿಕರು ಬಂದು ಫಸ್ಟ್ ಸ್ಟೇಜ್ ಅಲ್ಲಿ ಹಾಸ್ಪಿಟ್ಲಿಂದಾನೇ ಆಂಬುಲೆನ್ಸ್ ಕಳಿಸ್ಬೇಕಾಗಿತ್ತು. ಸೆಕೆಂಡ್ ಸ್ಟೇಜ್ ಅಲ್ಲಿ ಅಲ್ಲಿ ಆದ ತಕ್ಷಣ ಆಂಬುಲೆನ್ಸು ಅಥವಾ ಪೊಲೀಸ್ನವರು ಅದಕ್ಕೆ ಅಸಿಸ್ಟ್ ಮಾಡಬೇಕಾಗಿತ್ತು. ಇವೆಲ್ಲವೂ ಲ್ಯಾಪ್ಸಸ್ ಇದೆ. ಗೌರ್ಮೆಂಟ್ ಹಾಸ್ಪಿಟಲ್ ಏನ್ ಟ್ರೀಟ್ಮೆಂಟ್ ಇಲ್ಲ ಅಣ್ಣ. ಬರೀ ಹಾಸ್ಪಿಟಲ್ ಹೋದಷ್ಟು ನಾವು ಗಾಯ ಕುಯ್ಕೊಂಡ್ಬಿಟ್ಟಿದ್ರು. ಮಂಡ್ಯ ತಗೊಂಡ್ರೆ ಅಲ್ಲೇನ್ ಬರೀ ಆಯಿಲ್ಮೆಂಟ್ ಹಾಕೋಕೆ ಬರೀ ಬ್ಯಾಂಡೇಜ್ ಹಾಕೋಕೆ ಮಾತ್ರ ಹಾಸ್ಪಿಟಲ್ ಇರೋದು. ಇನ್ನೇನು ಅನುಕೂಲ ಇಲ್ಲ. ಜ್ವರ ಬಂದ್ರು ಮಂಡ್ಯ ತಗೋಗಿ ಅಂತಾರೆ. ಒಂದ್ ನಿಮಿಷ ಎಲ್ಲ 7 ತಾಲೂಕಿನ ಆಸ್ಪತ್ರೆಯ ಪರಿಸ್ಥಿತಿನ ನಾನು ರಿವ್ಯೂ ಮಾಡಿ ಮತ್ತೆ ಈ ಥರದ್ದು ಆಗದಂಗೆ ನೋಡ್ಕೊಳ್ಳೋದಕ್ಕೆ ಏನ್ ಬೇಕು ಕ್ರಮ. ಸರ್, ಈಗ ತಾಲೂಕಿನಾದ್ಯಂತ ನಾಯಿಗಳ ಹಾವಳಿ ಜಾಸ್ತಿ ಇದೆ. ಅದಕ್ಕೇನಾದ್ರು ಕ್ರಮಕ್ಕೇನಾದ್ರು ತುಂಬಾ ಹಳ್ಳಿಗಳೆಲ್ಲ ಕೂತ್ಕೊಂಡು ಯೋಚನೆ ಮಾಡೋಣ. ಏನು ಹಿಡ್ದು ಎಲ್ಲಾರ ಫಾರೆಸ್ಟಿಗೆ ಬಿಡಬೇಕು, ಇದು ಮಾಡಬೇಕು. ಈಗ ಪ್ರಾಣಿಗಳ ಹತ್ಯೆನೂ ಅಷ್ಟೇ ಮಾಡಂಗಿಲ್ಲ. ಗೊತ್ತಾಯ್ತು ಗುರು. ಈ ಪ್ರಾಣಿಗಳ ಹತ್ಯೆನೂ ಅಲ್ಲ. ಈಗ ಮರ ಬಿದ್ದೋಗ್ತಾ ಇರ್ತದೆ ಅಂತ ಇಟ್ಕೋ, ಮಳೆಗಾಲ. ಆ ಮರನ ಕಡ್ದು ಇನ್ನೊಂದು ಮರ ಬೆಳೆಸ್ಬೋದು. ಮರ ಕಡಿದ್ರೆ ಏನ್ ಮಾಡ್ತೀರಾ? ನೀವೇ ಹೊಡಿತೀರಾ, ನೀವೇ ಮಾಧ್ಯಮದವರೇ ಹೊಡಿತಾರೆ. MLAಗಳು ಮಂತ್ರಿಗಳು ಮರ ಕಡಿಸಿದ್ರು ಅಂತ, ಅದಕ್ಕೆ ಬೇರೆ ಕೇಸು. ಎಲ್ಲ ಕಾನೂನು ವ್ಯಾಪ್ತಿಲೇ ಮಾಡಬೇಕು. ನಾವು ಏನೇ ಮಾಡಬೇಕಾದ್ರೂ, ಏನೇ ಸರ್ ಮಾಡಬೇಕಾದ್ರೂ ಕಾನೂನು ವ್ಯಾಪ್ತಿಲೇ ಮಾಡಬೇಕು. ಹೌದು, ಈಗ ಮೊನ್ನೆ ನಮ್ಮ ಬಿದ್ರಕೋಟೆನಲ್ಲಿ ಕೋತಿ ಅವಳಿ ಜಾಸ್ತಿ ಆಗಿ ಅಂತ ಒಂದು ಹುಡುಗ ಭಾಳ, ನಾನು ಅದಕ್ಕೆ ಹೇಳಿದೆ, ಅವ್ರಿಗೆ ಏನೋ ಆರ್ಥಿಕ ವ್ಯವಸ್ಥೆ ಇಲ್ಲ ಅಂದ್ರೆ ನಾನೇ ಕೊಡ್ತೀನಿ, ಅದನ್ನು ಹಿಡಿದು ಕಾಡು ತೊಗೊಂಡೋಗಿ ಬಿಡ್ರಪ್ಪ ಅಂತ ಹೇಳಿದೆ ನಾನು. ಸೊ ಹಿಂಗಾಗುತ್ತವೆ. ಈಗ ನಾಯಿ ಬೆಂಗಳೂರಿನಲ್ಲೂ ಎಷ್ಟು ವನವಾಸ ಅನುಭವಿಸ್ತಾ ಇದ್ದಾರೆ ಅಂತ ನಿಮಗೂ ಗೊತ್ತಿದೆ ಎಲ್ಲ. ಸೊ ಅದನ್ನು ಆಯಿತು, ಇದನ್ನ ಅಂತೇಳಿ ಸೊ ಈಗ ನಾವು ಹತ್ಯೆ ಮಾಡಬಾರ್ದು ಅಂತೇಳಿ ಇನ್ನೊಬ್ರಿಗೆ ತೊಂದರೆ ಕೊಡೋಕ್ಕೆ ಅವಕಾಶ ಮಾಡಬೇಕು ಅಂತ ಅಲ್ಲ. ಅದನ್ನೆಲ್ಲ ಯಾವ ರೀತಿ ಮಾಡಬೇಕು ಅಂತ ನಾನು ಒಂದು ಸ್ವಲ್ಪ ಇದನ್ನು ಗಂಭೀರವಾಗಿ ತಗೊಂಡು ಸೀರಿಯಸ್. ಸರಿ, ಖಂಡಿತ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.